ಜಿಗಿದ ಎಲ್ಲ ಕೂಡ ಎಳೆದಾಡ ಮೇಲೆ ಇನ್ನು ಆ ಕುರ್ಚಿದ ಬೆಲೆಯನ್ನು ಉಳಿತು. ಎಲ್ಲ ಸಡ್ಲಾಗಿ ಎಲ್ಲವನ್ನು ಕೂಡ ಮಾಡಿ ಬ್ಯಾಲೆನ್ಸ್ ತಪ್ಪಿ ಇವತ್ತು ಶಿವಕುಮಾರ್ ಅವರು ಯಶಸ್ವಿ ಆಗಿದ್ದಾರೆ. ಸಿದ್ದರಾಮಯ್ಯನ ತ್ರಾಸು ಕೊಟ್ಟು ತೊಂದರೆ ಮಾಡಿ ಅವರೆಲ್ಲ ಕೂಡ ಕಷ್ಟ ಕೊಡಲಾರ್ದಂಥ ಕಷ್ಟಗಳೆಲ್ಲ ಕೊಟ್ಟು ಅವ್ರು ಎಳೆದಾಡಿದ ನಂತರ ಬ್ಯಾಲೆನ್ಸ್ ತಪ್ಪಿ ಇವತ್ತು ಶಿವಕುಮಾರ್ ಅವ್ರ ಪಾಲಿಗೆ ಆಗಂಥ ಕೆಲಸ ಆಗಿದೆ. ಹಂಗಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಅವ್ರ ಮನಸ್ಸಿನಲ್ಲಿ ಭಾಳಷ್ಟು ನೋವು ಆಗ್ತಾ ಇದೆ ಅಂತ ಮುಖದಲ್ಲಿ ಕಾಣ್ತಾ ಇದ್ದಾರೆ. ಈ ರಾಜ್ಯದಲ್ಲಿ ಭಾಳಷ್ಟು ದೊಡ್ಡ ಹಿಂಬಾಲಕರನ್ನು ಹೊಂದಿರುವಂಥ ಸಿದ್ದರಾಮಯ್ಯರು ಕೂಡ ಭಾಳಷ್ಟು ನೋವಾಗಿದೆ. ಅವರು ಸಮುದಾಯದ ಜನರು ಕೂಡ ನೋವಾಗಿದೆ. ಅವರೇನು ಅಹಿಂದ ವರ್ಗದಿಂದ ಕುರುಬ ಸಮುದಾಯದಿಂದ ಏನು ಅವರು ಹೊರಮ್ಮಿ ದೊಡ್ಡ ನಾಯಕರಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದರು, ಅವರು ಹಿಂಬಾಲಕರು ನೋವಾಗಿದೆ, ಅವ್ರ ಸಮುದಾಯದ ಜನರು ಕೂಡ ನೋವಾಗಿದೆ. ಜೊತೆಲಿ ಅವರೆಲ್ಲರೂ ಕೂಡ ಸಮುದಾಯದ ಜನರೆಲ್ಲರೂ ಕೂಡ ನೋವುದಿಂದ ಭಾಳಷ್ಟು ಜನರು ಅವರೆಲ್ಲರೂ ಕೂಡ ಹೋರಾಟಗಳನ್ನು ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ನಾನು ರಾಹುಲ್ ಗಾಂಧಿಯವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ರಾಹುಲ್ ಗಾಂಧಿಯವರೇ ತಾವು ಯಾವತ್ತೂ ಹೇಳಿದ್ರೆ ಕೂಡ ಒ ಬಿ ಸಿ ನಾಯಕರು ಅಂದೇಳಿ ಯಾರನ್ನು ಪ್ರಶ್ನೆ ಮಾಡ್ತೀರಿ? ಪ್ರಧಾನಮಂತ್ರಿಗಳು ಪ್ರಶ್ನೆ ಮಾಡ್ತಿರ್ತಾನೆ ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿಯವರು ಪ್ರಶ್ನೆ ಮಾಡೋದೇನೆಂದರೆ ಮೋದಿಯವ್ರ ಕ್ಯಾಬಿನೆಟಲ್ಲಿ ಎಷ್ಟು ಮಂದಿ ಒ ಬಿ ಸಿಗಳಿದ್ದಾರೆ, ಆ ಒ ಬಿ ಸಿಗಳು ಯಾರ್ಯಾರು ಇದ್ದಾರೆ ಅಂದೇಳಿ ನೋಡೋಂಥ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಹೇಳಿಕೆಗಳನ್ನು ಕೊಡೋಂಥ ಕೆಲಸ ಮಾಡ್ತಾನೆ. ನಂತರ ನೀವು ನೌಕರಿ ತೊಗೊಂಡಂಥ ಟೈಮಲ್ಲಿ ಸೈನಿಕರಲ್ಲಿ ನಾವು ಏನನ್ನ ನೀವು ಒ ಬಿ ಸಿಗಳನ್ನ ಎಷ್ಟು ಮಂದಿ ತೊಗೊಂಡಿರ ಅಂತ ಹೇಳ್ತಾರೆ. ಅದು ಯಾವುದೇ ವಿಚಾರವನ್ನು ನೋಡಿದಂಥ ಟೈಮಲ್ಲಿ ಕೂಡ ಒ ಬಿ ಸಿಗಳನ್ನು ಅಂತ ಹೇಳೋಂಥ ಮನುಷ್ಯ ಇವತ್ತು ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಎಷ್ಟು ಕಡೆ ಅಧಿಕಾರದಲ್ಲಿದೆ. ಆ ಅಧಿಕಾರದಲ್ಲಿದ್ದಂಥ ಒಬ್ಬೇ ಒಬ್ಬ ನಾಯಕ ಅಂದರೆ ಏಕಮಾತ್ರ ನಾಯಕ ಒ ಬಿ ಸಿ ನಾಯಕ ಸಿದ್ದರಾಮಯ್ಯನವ್ರನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋಂಥ ಕೆಲಸ ಆಗಿದೆ. ನಾನು ರಾಹುಲ್ ಗಾಂಧಿಯವರೇ ತಾವೇನು ಮಾಡ್ತಾ ಇದ್ದೀರಲ್ಲ, ಇಷ್ಟು ದಿನಗಳ ಕಾಲ ಒ ಬಿ ಸಿ ಅಂತ ಬಾಯಿ ಹೊಡ್ಕೊಂಡ್ರಲ್ಲ, ಇವತ್ತು ಏಕಮಾತ್ರ ನಾಯಕ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮತ್ತು ದೇಶಕ್ಕೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾಯಕರನ್ನು ಇವತ್ತು ಕೆಳಗಿಳಿಸೋಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಿದಿರಿ. ಇವತ್ತು ಇದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಈ ವಿಚಾರದ ಬಗ್ಗೆ ಏನು ಹೇಳ್ತದೆ ಅನ್ನೋಂಥದ್ದು ಸಿದ್ದರಾಮಯ್ಯರನ್ನ ಇವತ್ತು ಕೆಳಗಿಳಿಸಂತ ಏನು ಕೆಲಸ ಮಾಡಿದ್ದಾನೆ ಅದ್ರ ಬಗ್ಗೆ ಉತ್ತರವನ್ನು ಕೊಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಇನ್ನೊಬ್ಬರ ಬೇರೆ ಕಡೆ ಹೋಗ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಮಾಡ್ಕೊಂಡು ಹೊಂಟಾರ. ಇದ್ರ ಬಗ್ಗೆ ರಾಹುಲ್ ಗಾಂಧಿಯವರು ಕೂಡ ಅದು ಉತ್ತರವನ್ನು ಕೊಡಬೇಕಾಗಿದೆ. ಇದೆಲ್ಲ ನೋಡಿದಂಥ ಟೈಮಲ್ಲಿ ಈ ರಾಜ್ಯದ ಜನರಂತೂ ನೋವಲ್ಲಿದ್ದಾರೆ. ಈ ರಾಜ್ಯದ ಜನರು ಎಷ್ಟು ನೋವಲ್ಲಿದ್ದಾರೆ ಅಂದರೆ ಸರ್ಕಾರ ಇರೋದು ಮುಖ್ಯ ಅಲ್ಲ. ಈಗ ಸಿದ್ದರಾಮಯ್ಯರು ಬದಲಾವಣೆ ಆಗಿದ್ದಾರೆ ಅನ್ನೋಂಥ ನೋವು ಇದ್ದರೆ ಕೂಡ ಈ ಕಾಂಗ್ರೆಸ್ ಪಾರ್ಟಿನೇ ತೊಲಗಬೇಕು ಈ ರಾಜ್ಯದಿಂದ ಅನ್ನೋಂಥ ಸಂಕಲ್ಪವನ್ನು ಈ ರಾಜ್ಯದ ಜನರು ಮಾಡಿರೋ ಕಾರಣ ಮುಂದಿನ ದಿನಗಳಲ್ಲಿ 28ಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನರಿಗೆ ಯಾವ ರೀತಿಯಲ್ಲಿ ಸುರಕ್ಷಿತವಾಗಿ ಯಾವ ರೀತಿಯಲ್ಲಿ ಏನು ಮಾಡ್ಕೊಂಡು ಹೋಗ್ಬೇಕು ಅವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಂಡಂಥ ಕೆಲಸ ಮಾಡ್ತಿದೆ. ಇವತ್ತು ಸಿದ್ದರಾಮಯ್ಯವ್ರನ್ನ ಒ ಬಿ ಸಿ ನಾಯಕರನ್ನ ಕೆಳಗಿಳಿಸಿ ಭಾಳ ದೊಡ್ಡ ತಪ್ಪನ್ನು ಮಾಡೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಇವತ್ತು ಸಿದ್ದರಾಮಯ್ಯರಿಗೆ ನೋವು ತರೋಂಥ ಕೆಲಸ, ಅವರ ಅಭಿಮಾನಿಗಳಿಗೆ ನೋವು ತರೋಂಥ ಕೆಲಸ, ಅವ್ರ ಸಮುದಾಯಕ್ಕೆ ನೋವು ತರೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ಕೊತ ಬಂದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ನಾನು ಸುರೇಶ್ ಬಾಬು ಅವರು ಹೇಳ್ತಾ ಇದ್ರು, ನಮ್ಮ ಗೋವಿಂದರಾಜ್ಲವರು ಹೇಳ್ತಾ ಇದ್ರು, ಬಹುಶಃ ಇಡೀ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಿದ್ದರಾಮಯ್ಯವ್ರಿಂದನೇ ಎಲ್ಲ ಶಾಸಕರು ಗೆದ್ದಿರೋಂಥದ್ದು ನಮ್ಮ ಜಿಲ್ಲೆಯಲ್ಲಿ. ಬಹುಶಃ ಸಿದ್ದರಾಮಯ್ಯರು ತೆಗೆದ್ರೆ ಕಾಂಗ್ರೆಸ್ ಪಾರ್ಟಿ ಏನಿಲ್ಲ. ಇವತ್ತು ಸಿದ್ದರಾಮಯ್ಯದಿಂದ ಪಾರ್ಟಿಯಿಂದ ಸಿದ್ದರಾಮಯ್ಯರಂದ್ರಿಗಿನ ಕಾಂಗ್ರೆಸ್ ಪಾರ್ಟಿಗೆ ಸಿದ್ದರಾಮಯ್ಯರಿಂದ ಕಾಂಗ್ರೆಸ್ ಪಾರ್ಟಿ ಆಗಲಿ, ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯರನ್ನಲ್ಲ. ಅವರು ಫೋಟೋ ಹಿಡ್ಕೊಂಡು ಎಲ್ಲರೂ ಕೂಡ ಗೆಲ್ಲುವಂಥ ಕೆಲಸ ಮಾಡಿ ಎಲ್ಲ ಶಾಸಕರು ಮತ್ತೆ ಅದೇ ಶಾಸಕರಿಗೆ ಹೋಗಿ ಮತ್ತು ಇವತ್ತು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವ್ರನ್ನ ಮೆಚ್ಚಂಥ ಕೆಲಸ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.